ವಿಶೇಷವಾಗಿ ಏನಪ್ಪ ಅಂದ್ರೆ ಬಸುರಿ ಹೆಣ್ಮಕ್ಳಿಗೆ ಬಾಣಂತಿಯರಿಗೆ ಡಾಕ್ಟರ್ ಹತ್ರ ಹೋಗಿ ವಿಟಮಿನ್ ಕೊರತೆ ಅದ ಅದು ತಗೋ ಆ ಫೋಟೋ ತಗೋ ಈ ಫೋಟೋ ತಗೋ ಅಂತಲ್ಲ ಬಾಣಂತಿಯರಿಗೆ ಸ್ಪೆಷಲ್ ಒಳ್ಳೆ ಅತ್ಯುತ್ತಮ ಆಹಾರ ಹಿಂದಿನ ಹಿರಿಯ ಆಯುರ್ವೇದ ಪದ್ಧತಿಯಿಂದ ಜೈವಿಕ ಗೋಧಿ ಉತ್ತಮ ಆಹಾರ. ಆಮೇಲೆ ಹೆಚ್ಚಿನ ಬಿಜಾಪುರ್ಲಿಂದ ತರಿಸ್ತಾರ ಜೈವಿಕ ಗೋಧಿ ಹಿಂಗೆ ಸಜ್ಜಕ ಕೊಬ್ಬರಿ ಉತ್ತುತ್ತಿ ಹಾಲು ಇಂಥದ್ದು ತಿಂದು ಪೈಲವನ್ ಆಗಂತ ಲೆಕ್ಕದ ಆಹಾರ ಇದು. ನಾವು ಬೆಳೆ ಪದ್ಧತಿ ಬಹಳ ಜನರಿಗೆ ಇದು ಗೋಜ್ ಅಂತ ಬೆಳೆದಿಲ್ಲ ಯಾರು. ಇದು ನೋಡ್ರಿ 2, 4, 6, 8, 10, 12, 14, 16, 18, 20, 22, 24, 26 ಕಾಳು ಒಂದ್ ಸೈಡ್, ಈ ಕಡೆ 26, 52 ಕಾಳು ಸರ್. ಇಷ್ಟು ಪ್ರಮಾಣ ಬರ್ತದೆ. ಹೆಂಗಂತಂದ್ರ ಬಿತ್ತಿದ ಮ್ಯಾಕ ರಾಶಿ ಆಗೋವರೆಗೆ ಪೂರಾ 10 ತಿಂಗಳು ಕಟ್ಟಿ ದುಡ್ದಂಗ್ ದುಡಿಬೇಕ್ರಿ. ಕಾಲ್ ಕಟ್ಕೊಂಡ್ ಬೀಳ್ಬೇಕು. ಆಮೇಲೆ ಎಲ್ಲದಕ್ಕೆ ಕೆಮಿಕಲ್ಲು, ಫರ್ಟಿಲೈಸರು, ಲೇಬರು, ಒಟ್ಟ ವರ್ಷ ಪೂರ್ತಿ ರೊಕ್ಕ ಸಾಲ ಮಾಡೋದು ತರತೆ ಬ್ಯಾಸರ ಆಗ್ಯದ. ಸುಮ್ಮನೆ ನೆಮ್ಮದಿಗೋಸ್ಕರ ಇದೊಂದು 20 ಎಕರೆ ಈ ಟೈಪ್ ಇದ್ರ ನಮ್ಗೆ ಕಡಿಮೆ ಆದಾಯ ಹೋದ್ರು ನೆಮ್ಮದಿ ಇರ್ತಾರ ಲೆಕ್ಕಕ್ಕೆ ಅದಕ್ಕಿಂತ ಇದೇ ಬೆಟ್ರ್. ಅದ್ರಿಂದ ಬಿದ್ದೆಲ್ಲ ಹಾಳಾಗಿ ಹೋಗಿವಿ, ಏನ್ ಮಾಡಕ್ ಆಗಲ್ಲ. ಮೊದಲ ನಮ್ ಹಿರಿಯರು ಎಲ್ಲಾ ತರದ ಬೆಳೆಯನ್ನು ಬೆಳಿತಿದ್ರು. ಈಗ ನಾವೇನದ ರೊಕ್ಕದಿಂದ ಬೆನ್ನತ್ತಿ ಆರೋಗ್ಯನ ಹಾಳು ಮಾಡ್ಕೊಂಡಿವಿ. ಇನ್ನೊಂದ್ ಏನದ ಬೆಳೆದು ಭೂಮಿದ ಏನದ ಫಲವತ್ತತೆಯನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟಿವಿ ರಾಸಾಯನಿಕ ಗೊಬ್ಬರ ಹಾಕಿ ಅದಾಕಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ ನಾವು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಮ್ಮ ಗ್ರಾಮ ಮುಡಬೋಳ ಗ್ರಾಮದಲ್ಲಿದ್ದೀವಿ. ಕಳೆದ ಬಾರಿ ಈ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿದ್ದೆ. ನಮ್ಮ ಭಾಗದಲ್ಲಿ ವಿಶೇಷವಾಗಿ ಹಳೆಯ ಕಾಲದ ಜೋಳವನ್ನು ಸಂರಕ್ಷಣೆ ಮಾಡಿ ಬೀಜ ಅಭಿವೃದ್ಧಿ ಮಾಡಿ ಜೋಳ ಬೆಳೆದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನಮ್ಮ ಚಾನಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿದ್ದಾರೆ ಅಂತ ವಿಶೇಷವಾದಂಥ ರೈತರು. ಈ ಬಾರಿ ಕೂಡ ನಮ್ಮ ಭಾಗದಲ್ಲಿಯೇ ಹೊಸದು ವಿಶೇಷವಾದಂಥ ಜವೆ ಗೋಧಿಯನ್ನ ಬೆಳೆದಿದ್ದಾರೆ. ಅದರಲ್ಲೂ ಕೂಡ ಉತ್ತಮವಾದಂಥ ಬೆಳೆ ತೆಗೆದಿದ್ದಾರೆ. ನಮ್ಮ ಭಾಗಕ್ಕೆ ಇದು ಮೊದಲನೇ ಬಾರಿಗೆ ಯಾವ ತರ ಬಂದಿದೆ, ಏನೇನು ನಿರ್ವಹಣೆ ಮಾಡಿದ್ದಾರೆ, ಈ ಜವೆ ಗೋಧಿಯ ವಿಶೇಷತೆಯನ್ನು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ರೀ. ನಮಸ್ಕಾರ. ಮೊದ್ಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಪರಿಚಯ ಹೇಳ್ರಿ. ನನ್ನ ಹೆಸರು ಸಿದ್ದರಾಮಪ್ಪ ಅಂಗಡಿ ಅಂತೇಳಿ, ಶಹಾಪುರ ತಾಲೂಕಿನ ಮುಡಬೋಳ ಗ್ರಾಮ, ಯಾದಗಿರಿ ಜಿಲ್ಲೆ ಒಳಗೆ ಬರ್ತದ. ಎಷ್ಟು ಎಕರೆ ಹೊಲ ಮಾಡ್ತೀರಿ ನೀವು? ಸರ್ ನಾವು ಒಂದು 40 ಎಕರೆ ಹೊಲ ಲೀಜಿಗೆ ಹಾಕೊಂಡ್ ಮಾಡ್ತೀವಿ. ಸ್ವಂತ ಹೊಲ ರೀ? ಸ್ವಂತ ಹೊಲ ಒಂದು 3 ಎಕರೆ ಆದ್ರೆ. 3 ಎಕರೆ ಹೊಲ ಇಟ್ಕೊಂಡು 40 ಎಕರೆ ಲೀಜಿಗೆ ಹಾಕಂತೀರಿ. ಮಾಡ್ಬೇಕಲ್ರಿ, ಕಾಯಕ ಯಾವ್ದು ಇರ್ಬೇಕು. ಮುಖ್ಯವಾಗಿ ಏನೇನು ಬೆಳೆಗಳು ಬೆಳಿತೀರಿ? ನಮ್ದು ಮುಖ್ಯವಾಗಿ ಒಂದು 20 ಎಕರೆದಾಗ ಹತ್ತಿ, ಮೆಣಸು ಗಿಡ, ಅವು 20 ಎಕರೆ ಮಾಡ್ತೀವಿ. ಇಲ್ಲಿ ಒಂದು 20 ಎಕರೆ ಒಣ ಬೇಸಾಯನೇ ಮಾಡಕತ್ತೀನಿ 2-3 ವರ್ಷದಿಂದ. ಜೋಳ ಬಂತು, ತೊಗರಿ ಬಂತು. ಇದು ಒಣ ಬೇಸಾಯ ಪದ್ಧತಿಯಾಗಿ ಇಟ್ಟಿನಿ. ವಾದ ಬೇರೆ ಜೋಳ ಹಾಕಿದ್ದು ಇದೇ ಹೊಲ. ವಾದ ನೀವೇ ವಿಡಿಯೋ ಮಾಡಿದ್ರೆ ನಿಮ್ಗೆ ಕೂಡ ಗೊತ್ತದ. ಅದಕ್ಕೆ ಈ ಸಲ ಒಂದು ಜನರಿಗೆ ಒಂದು ಒಳ್ಳೆ ಆಹಾರ ಪದ್ಧತಿಯಾಗಿ ಗೋಧಿಯಲ್ಲಿ ವಿಶೇಷವಾದ ಜೈವಿಕ ಗೋಧಿನೇ ಉತ್ತಮ ಆಹಾರ ಅಂತ ಕೇಳಿದ್ದೆ ನಾನು. ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಚಿದಾನಂದ ಹಂದಿಗುಂದ ಅವರದ್ದು ವಿಡಿಯೋ ನೋಡಿಬಿಟ್ಟು ಇನ್ಸ್ಪಿರೇಷನ್ ಆಗಿ ಅವ್ರಿಗೆ ಫೋನ್ ಹಚ್ಚಿದಾಗ ಆಯ್ತ್ರಿ ಪರವಾಗಿಲ್ಲ ಅದೇನು ಬೆಳೀತದ, ನೀವು ಪ್ರಯತ್ನ ಮಾಡಿ ನೋಡಂದ್ರು. ಅವರಿಂದ ಬೀಜ ತರಿಸಿ ಅವರೇ ಕಳ್ಸಿದ್ರು. ಅವ್ರ ಗೈಡೆನ್ಸ್ ಪ್ರಕಾರನೇ ಇದೊಂದು ನಮ್ಮ ಏರಿಯಾಕ್ಕೆ ಇದು ಹೊಸದಾಗಿ ನಾ ಬಿತ್ತಿದ್ದು. ನಮ್ಮ ಭಾಗದಲ್ಲಿ ಗೋಧಿ ಬಿತ್ತಾರ, ಜೈವಿಕ ಗೋಧಿ ಯಾರು ಬಿತ್ತಿಲ್ಲ. ನೋಡೋಣ ಒಂದು ಪ್ರಯತ್ನ ಮಾಡೋಣ ಮಾಡಿದ್ವಿ. ಅವ್ರ ಗೈಡೆನ್ಸ್ ಮೇಲೆ ಮಾಡಿದಕ್ಕೂ ಒಳ್ಳೆ ಬೆಳೆ ಬಂದದ. ಒಂದು ಒಳ್ಳೆ ರೇಟ್ ಮಾರ್ಕೆಟ್ನಾಗ ಅದ. ಅದೇ ಪ್ರಯತ್ನ ಮಾಡಿದೀನಿ. ಅವರು ಚಿದಾನಂದ ಹಂದಿಗುಂದೂರು ಹೆಲ್ಪ್ಲಿಂದ ಆಗಿದ್ದೆ. ಅವ್ರಿಗೆ ನಾ ಧನ್ಯವಾದ ಹೇಳ್ಬೇಕು ಮೊದಲಾಗಿ. ಇದು ಆಹಾರದ ವಿಶೇಷತೆನೂ ಭಾಳ ಇಂಪಾರ್ಟೆಂಟ್ ರೀ. ಇದ್ರದ್ದು ಏನ್ ಸ್ಪೆಷಲ್ ಅದ್ರ ಜೈವಿಕ ಗೋಧಿ? ಸರ್ ಜೈವಿಕ ಗೋಧಿ ನೋಡ್ರಿ, ಇದು ನೀವು ಮಾಮೂಲಿ ಗೋಧಿಕಿನ ಇದ್ರಾಗ ಉಪ್ಪಿಟ್ಟು ನೀವು ಎಷ್ಟು ಬೇಕಾದ್ರೆ ನೋಡ್ರಿ ಹೊಟ್ಟಿ ಹಿಡಿಯಲ್ಲ. ಮುದುಕರು ಉಂಡ್ರು ಸತಕ ಹೊಟ್ಟಿ ಹಿಡಿಯಲ್ಲ, ಡೈಜೆಸ್ಟ್ ಇದು ಚಲೋ ಆಗ್ತದೆ, ಗ್ಯಾಸ್ ಆಗಲ್ಲ, ಏನಾಗಲ್ಲ, ಒಳ್ಳೆ ಹೆಲ್ತ್. ಆಮೇಲೆ ವಿಶೇಷವಾಗಿ ಏನಪ್ಪ ಅಂದ್ರೆ ಬಸುರಿ ಹೆಣ್ಮಕ್ಳಿಗೆ ಬಾಣಂತಿಯರಿಗೆ ಡಾಕ್ಟರ್ ಹತ್ರ ಹೋಗಿ ವಿಟಮಿನ್ ಕೊರತೆ ಅದ ಅದು ತಗೋ ಆ ಫೋಟೋ ತಗೋ ಈ ಫೋಟೋ ತಗೋ ಅಂತಲ್ಲ ಬಾಣಂತಿಯರಿಗೆ ಸ್ಪೆಷಲ್ ಒಳ್ಳೆ ಅತ್ಯುತ್ತಮ ಆಹಾರ ಹಿಂದಿನ ಹಿರಿಯ ಆಯುರ್ವೇದ ಪದ್ಧತಿಯಿಂದ ಜೈವಿಕ ಗೋಧಿ ಉತ್ತಮ ಆಹಾರ ಇದು. ಆಮೇಲೆ ಶುಗರ್ ಇದ್ದರೂ ಸ್ಪೆಷಲಿ ಉಣ್ಬೇಕು ಇದನ್ನ ಗೋಧಿ ಆಹಾರ. ನೀವು ಒಂದು ತಿಂಗಳು ಇದನ್ನ ಸತತವಾಗಿ ಉಂಡು ಬೇಕಾದ್ರೆ ನೀವು ಡಾಕ್ಟರ್ ಚೆಕ್ ಮಾಡಿಸಿ ಆಟೋಮೆಟಿಕ್ಲಿ ಶುಗರ್ ಪಾಯಿಂಟ್ ಕಮ್ಮಿ ಆಗ್ತದೆ. ಬಾಣಂತಿಯರ ವಿಶೇಷ ಆಹಾರ ಜೈವಿಕ ಗೋಧಿ. ಅಂದ್ರೆ ಇದರಲ್ಲಿ ಚಪಾತಿ ಮಾಡ್ಲಕ್ ಬರಲ್ಲ. ಯಾಕೆ ಬರಲ್ಲ ಅಂದ್ರ ಇದು ಹಿಟ್ಟು ಜಾಸ್ತಿ ಉಂಡಲ್ಲ ಗೋಧಿ ಬೀಸಿದಾಗ. ಅದ್ರ ಇದು ಕಾಳಿಂದ ಸೊಟ್ಟಿ ದಪ್ಪ ಇರ್ತದ, ಹಿಂಗಾಗಿ ಚಪಾತಿ ಮಾಡ್ಲಕ್ ಇಷ್ಟಪಡಲ್ಲ. ಹೆಚ್ಚು ಇದನ್ನು ರವಾನೆ ಮಾಡಿ ಉಪ್ಪಿಟ್ಟೆ ತಿಂತಾರ. ಸಜ್ಜಕ ಆಮೇಲೆ ಗೋಧಿ ಉಗ್ಗಿ ಏನ್ ಮಾಡ್ತಾರಲ್ಲ, ಮಾಮೂಲಿ ಬಾಜಾರ ಸಿಕ್ಕದ ಗೋಧಿ ಮಾಮೂಲಿ ಗೋಧಿ ಉಗ್ಗಿ ಮಾಡ್ತಾರ. ಈ ಗೋಧಿ ಉಗ್ಗಿ ಮಾಡಿ ಉಂಡ್ರ ಬಹಳ ವಿಶೇಷ. ಆಮೇಲೆ ಅತ್ಯಂತ ಪೌಷ್ಟಿಕ ಆಹಾರ ಇದು. ಆಯುರ್ವೇದಿಕ ಪದ್ಧತಿನಲ್ಲಿ ಆಹಾರದಾಗೆ ಮುಖ್ಯವಾದ ಗೋಧಿಯಲ್ಲಿ ಇದೇ ಮುಖ್ಯವಾದ ಆಹಾರ ಜೈವಿಕ ಗೋಧಿ. ಯಾಕಂದ್ರೆ ಇದಕ್ಕೆ ಡಬಲ್ ರೇಟ್ ಇರ್ತದ. ಇದು ಇದರಲ್ಲಿ ಹೇಳ್ಬೇಕಂದ್ರ ನಮ್ಮ ಭಾಗಕ್ಕ ಇದನ್ನ ಹೆಚ್ಚಿನ ಇಲ್ಲಿವರೆಗೆ ಯಾರು ಬೆಳೆದಿಲ್ಲ. ಎಲ್ಲರೂ ಏನೋ ಅಲ್ಪ ಸ್ವಲ್ಪ ದೊಡ್ಡ ರೈತರು ಎಲ್ಲಾರು ಮೂಲ್ಯಾಗ 1 ಗುಂಟೆ 2 ಗುಂಟೆ ಹಾಕೊಂಡಿರ್ಬೋದು. ನಮ್ಮ ಭಾಗದ ಹೆಚ್ಚಿನ ಪ್ರಸಿದ್ಧಿ ಅಂದ್ರೆ ಪೈಲ್ವಾನ್ರ ಏರಿಯಾ ಇದು. ಸಜ್ಜ ಕುಣೋದು ವಿಶೇಷ.
ಆಮೇಲೆ ಹೆಚ್ಚ ಬಿಜಾಪುರ್ಲಿಂದ ತರಿಸ್ತಾರ ಜೈವಿಕ ಗೋಧಿ ಹಿಂಗೆ ಸಜ್ಜಕ ಕೊಬ್ಬರಿ ಉತ್ತುತ್ತಿ ಹಾಲು ಇಂಥದ್ದು ತಿಂದು ಪೈಲ್ವಾನ ಆಗಂತ ಲೆಕ್ಕದ ಆಹಾರ ಇದು ನಮ್ದು ಬೆಳೆ ಪದ್ಧತಿ ಬಹಳ ಜನರಿಗೆ ಇದು ಗೋಜ್ ಅಂತ ಬೆಳೆದಿಲ್ಲ ಯಾರು ಸರ್ ಈ ಜೈವಿಕ ಗೋಧಿ ವಿಶೇಷ ಏನಿಲ್ಲ ಮಾಮೂಲಿ ಗೋಧಿ ಇಷ್ಟು ಕಾಳು ಇಲ್ರಿ ಅದು 30-35 ಕಾಳು ಇರ್ತದ ಇದು ನೋಡ್ರಿ 2 4 6 8 10 12 14 16 17 20 22 24 26 ಕಾಳು ಒಂದ್ ಸೈಡ್ ಈ ಕಡೆ 26 52 ಕಾಳು ಸರ್ ಇಷ್ಟು ಪ್ರಮಾಣ ಬರ್ತದ ಹೆಚ್ಚಿನ ಇನ್ನ ನಮ್ದು ಅಂತ ಹೇಳಿಕಂತ ಫಲವತ್ತಾದ ಭೂಮಿ ಅಲ್ಲ ಒಳ್ಳೆ ಭೂಮಿ ಇನ್ನ ಎಷ್ಟು 60 ಬರ್ತಾರೆ ಕಾಳಿನ ಮೇಲೆ ಡಿಪೆಂಡ್ ಸರ್ ಸೂಪರ್ ಸರ್ ಸರ್ ವಿಶೇಷವಾಗಿ ಈ ಗೋಧಿ ಬಿತ್ತನೆ ಮಾಡ್ಬೇಕಂದ್ರೆ ಏನೇನ್ ಭೂಮಿ ತಯಾರು ಮಾಡ್ಕೊಂಡ್ರಿ ಯಾವ ತರ ಬಿತ್ತಿದ್ರಿ ಅದ್ರ ಬಗ್ಗೆ ಹೇಳ್ರಿ ಸರ ವಾದರ್ಸ ಜೋಳ ರಾಶಿ ಮಾಡಿದ್ಮ್ಯಾಕ ಇದನ್ನೇನಪ್ಪ ಅಂದ್ರ ನೇಗಿಲಿ ಹೊಡೆದ್ವಿ ನೇಗಿಲಿ ಹೊಡೆದು ಒಂದು 5-6 ತಿಂಗಳು ಬ್ಯಾಸಿಗೆ ಮುಗಿತಾನೆ ಏನ್ ಕೆಲಸ ಮಾಡಿಲ್ಲ ಯಾವ ತಿಂಗಳದಾಗ ಹೊಡೆದ್ರಿ ಮಾರ್ಚ್ ತಿಂಗಳದಾಗ ನೇಗಿಲಿ ಹೊಡೆದ್ವಿ ಫೆಬ್ರವರಿ ರಾಶಿ ಆಯ್ತು ಮಾರ್ಚ್ ತಿಂಗಳದಾಗ ಜೋಳದ ನೇಗಿಲಿ ಹೊಡೆದು ಮುಂದೆ ಮಿರ್ಗ ಕುಂದ್ರವರಿಗೆ ಏನ್ ಮಾಡಿಲ್ಲ ಮಳೆ ಬಂದ ಮ್ಯಾಕ ಹೊಲ ಎಲ್ಲ ತಂಪಾಯ್ತಲ್ಲ ಅವಾಗ ಏನಪ್ಪ ಅಂದ್ರೆ ಟಿಲ್ಲರ್ ಹೊಡೆದು ಬುಡ್ಚಿ ಪಡ್ಚಿಲ್ಲ ಆರಿಸ್ಕೊಂಡು ಅದು ಬಿಟ್ವಿ ಕೈ ಮತ್ತ ಮುಂದೆ ಹೆಂಗ ನಾವು ಒಂದು 6 ತಿಂಗಳು ಹಿಂಗಾರಿ ಮಾಲ್ ಬೆಳಿಬೇಕಂತ ತೀರ್ಮಾನ ಮಾಡಿದ್ವಿ ಮೊದಲಿಂದಾನೆ ಹಿಂಗಾಗಿ ಮುಂದೆ 1 ತಿಂಗಳವರೆಗೆ ಮಳೆಗಾಲ ಆದ್ಮೇಲೆ ಜಗ್ಗಿ ಸದಿ ಬಂತು ಹೊಲ ಎಲ್ಲ ನಮ್ಮ ಸದಿ ಬಂದಾಗ ಮತ್ತೊಂದ್ಸಲ ನೇಗಿಲು ಹೊಡೆದ್ರಿ ಕಸ ಎಲ್ಲ ಒಳಗ್ ಮಾಡಿ ಕೊಳಿಲಿ ಭೂಮಿಯಾಗ ಅಂತೇಳಿ ಅದನ್ನೇ ನಮಗೊಂದು ಭೂಮಿ ಫಲವತ್ತತೆ ಕಾಪಾಡೋದು ಮೇನ್ ಉದ್ದೇಶ ನಮ್ಮದು ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಆಗ್ಲಿ ಅಂತೇಳಿ ಆ ಉದ್ದೇಶದಿಂದ ನೇಗಿಲಿ ಮತ್ತೊಂದ್ಸಲ ನೇಗಿಲಿ ಹೊಡೆದು ಮಲ್ಚಿಂಗ್ ಆದ್ಮ್ಯಾಕ ಮತ್ತೆ 1 ತಿಂಗಳ ತನಕ ಏನ್ ಮಾಡಿಲ್ಲ ಬಿಟ್ಟಿವಿ ಬಿಟ್ಟ ಮ್ಯಾಕ ಮತ್ತೊಂದ್ರೊಳಗೆ ಇನ್ನೊಂದ್ರೊಳಗೆ ಸದಿ ಬಂತು ಮತ್ತೆ ಏನಪ್ಪ ಅಂದ್ರೆ ಅವಾಗ ಟಿಲ್ಲರು ಗಳೆ ಹೊಡೆದು ಅದನ್ನೆಲ್ಲ ಮಣ್ಣಾಗಿ ಮಾಡಿ ಒಂದು ಟೈಪ್ ಹದ ಮಾಡಿದೀವಿ ನವೆಂಬರ್ 1ನೇ ತಾರೀಕು ಬಿತ್ತೀನಿ ಇದನ್ನ ಮಳೆ 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 ಹಸಿಗೆ ಬಿತ್ತೀನಿ ನಾ ಬಿತ್ತಿ ನೀರ್ ಕೊಟ್ಟಿಲ್ಲ ಬಿತ್ತಿದ ಮ್ಯಾಕ ಒಂದ್ಸಲ ಮಳೆ ಆಯ್ತು ನಾಟಿದ ಒಂದು 15 ದಿನಕ್ಕ ಏನ್ ಸಾಲ ಅಂತರ ಇಟ್ಕೊಂಡ್ರಿ ಸಾಲಿಗೆ ಸರ್ 16 ಇಂಚ್ ಇಟ್ಟಿವ್ರಿ ಅದೇನ್ ಟ್ಯಾಕ್ಟ್ರಿ ದಿಂಡು ಬರ್ತಲ್ರಿ 16 ಇಂಚ್ ಇಟ್ಟಿವಿ ಅದು ಬೇರೆದವರೆಲ್ಲ 9 ಇಂಚ್ ಮಾಡಂದ್ರು ಅದನ್ನೆಲ್ಲ ಎಲ್ಲಿ ಬಿಚ್ಚಿ ಹಾಕೋದು ನಮ್ದೇನು ಸ್ವಂತ ಭೂಮಿ ಅದ ಹೆಂಗಾರಾಗಲಿ ಎಷ್ಟು ಬೆಳೆದಾಟ ಬೆಳೆದ ಅಂತ 16 ಇಂಚ್ ಇಟ್ಬಿಟ್ಟಿನಿ ಬಿತ್ತಿದಕ್ಕೆ ಪಾಡಾಗಿದೆ ಸದಿ ಅಂತೂ ಒಟ್ಟ ಬಂದಿಲ್ಲ ಯಾಕೆ ಬಂದಿಲ್ಲ ಸದಿ ಅಂದ್ರ ನಾ 2 ಸಲ ಸದಿ ಬಂದದನ್ನ ಮಲ್ಚಿಂಗ್ 2 ಸಲ ಮಾಡೀನಿ ನೇಗಿಲಿ ಮೊದಲೇ ಬೀಜ ಆಗೋದಕ್ಕಿಂತ ಮುಂಚೆನೆ ಮಲ್ಚಿಂಗ್ ಮಾಡೀನಿ ಹಿಂಗಾಗಿ ಅದಲ್ಲ ಗೊಬ್ಬರ ಭೂಮಿಗೆ ಗೊಬ್ಬರ ಆಯ್ತು ಆಮೇಲೆ ನೆಕ್ಸ್ಟ್ ನೋಡ್ರಿ ಬೇಕಾದ್ರೆ ಒಂದೇ ಒಂದು ಕಡ್ಡಿ ಸದಿ ಬಂದಿಲ್ಲ ಒಂದೇ ಒಂದು ಆಳ ಎಣ್ಣಾಳ ಹಚ್ಚಿಲ್ಲ ನಾ ತೆಗೆದಿಲ್ಲ ಸದಿನೇ ತೆಗಿಸಿಲ್ರಿ ಬಿತ್ತಿದ ಮ್ಯಾಕ ಹೊಲ್ದಾಗ ಎಣ್ಣಾಳೆ ಬಂದಿಲ್ಲ ಹೊಲ್ದಾಗ ಬಿತ್ತಿದ ಮೇಲೆ ಮತ್ತೆ ಮುಂದೆ ಏನ್ ನಿರ್ವಹಣೆ ಮಾಡಿರಿ ಸರ್ ನಿರ್ವಹಣೆ ಎಲ್ಲಕ್ಕೆ ಏನದ ನಾವು ಟೋಟಲ್ ಆಗಿ ರಾಸಾಯನಿಕ ಬ್ಯಾಡ ಅನ್ನೋ ಉದ್ದೇಶದಿಂದನೇ ನಾವು ಏನು ಗೊಬ್ಬರ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸಾವಯವದಾಗೆ ಮಾಡೀನಿ ಒಂದು ಸ್ವಲ್ಪ ಬಿತ್ತಿದ ಮ್ಯಾಗ ಒಂದ್ಸಲ ಮಳೆ ಬಂತಂತ ಹೇಳಿದ್ನಲ್ಲ ಆ ಟೈಮ್ನಾಗ ಏನಾಗ್ಬಿಡ್ತು ಸ್ವಲ್ಪ ಹೊಲ ತೆಗ್ಗು ಪ್ರದೇಶ ನಂದು ನೀರು ನಿಂತಲ್ಲಿ ಬೆಳ್ಳಕ್ಕೆ ಕಾಳಕಾಯ್ತು ನಮ್ಮ ಚಿದಾನಂದ ಸರ್ಗೆ ಕೇಳಿದ್ವಿ ಹೆಂಗ್ ಮಾಡಮ್ರಿ ಅಂತ ಅವ್ರು 2 ಆಪ್ಷನ್ ಕೊಟ್ಟರು ನಮ್ಗೆ ಒಂದು ರಾಸಾಯನಿಕ ಬಗ್ಗೆನೂ ಹೇಳಿದ್ರು ಸಾವಯವ ಬಗ್ಗೆನೂ ಹೇಳಿದ್ರು ಅದಕ್ಕೆ ನಾನು ರಾಸಾಯನಿಕ ಬ್ಯಾಡ ಅಂತ ತೀರ್ಮಾನ ಮಾಡಿದ್ನಲ್ಲ ಸಾವಯವದ ಬಗ್ಗೆದಾಗೇನೆ ಅದು ಏನಪ್ಪ ಅಂದ್ರೆ ಸಗಣಿ ಗೋಮೂತ್ರ ಬೆಲ್ಲ ಕಡ್ಲಿ ಹಿಟ್ಟು ಹಾಕಿ ಬ್ಯಾರಲ್ದಾಗ ಒಂದು 9-10 ದಿನ ನೆನೆಸಿ ಅದನ್ನೇ ಸೋಸ್ಕೊಂಡು ಒಂದು 2 ಮಷಿನ್ ಮಾಡ್ಕೊಂಡು ಹೊಡೆದ ಮ್ಯಾಗ ಒಂದು 15 ದಿನದಾಗ ಹೆಂಗೆ ಬಂತಂದ್ರೆ ಗೋಧಿ ಮತ್ತೆ ಹೊಸ ಚಿಗುರು ಹಿಡ್ಕೊಂಡು ಅಗದಿ ಹಚ್ಚ ಹಸಿರಾಗಿ ಬಂತು ಅವಾಗ ವಾದ ಸಲ ಮಾಡಿದ್ದೆ ನನಗೆ ಅದೇ ಬೆಸ್ಟ್ ಬೆನಿಫಿಟ್ ರಾಸಾಯನಿಕ ರೊಕ್ಕ ಖರ್ಚು ಮಾಡೋದಕ್ಕಿಂತ ಮೊದಲ ಈ ಟೈಪ್ ಮನೆಗೆ ಆಕಳು ಕಟ್ಟಿ ಇದು ಮಾಡೋದ್ರಿಂದ ರೈತರಿಗೆ ಒಂದು ರೀತಿ ಅನುಕೂಲ ಆಗ್ತಾ ಖರ್ಚು ಕಮ್ಮಿ ಆಗ್ತಾರ ಉದ್ದೇಶದಿಂದ ಅದನ್ನ ಮಾಡ್ಲಿಕ್ಕೈತೀನಿ ಸರ್ ಹ್ಞೂ ರೋಗ ಏನ್ ಬಂದಿಲ್ರಿ ಏನ್ ರೋಗ ಬಂದಿಲ್ಲ ಸರ್ ಹುಳನು ಏನ್ ಬಂದಿಲ್ಲ ಹುಳ ಅಂತ ಮಾತೇ ಇಲ್ರಿ ಈಗ ಎಷ್ಟು ದಿನದ ಬೆಳೆ ಅದ್ರಿ ಇದು ಸರ್ ಇದು 3.5 ತಿಂಗಳಾಯ್ತು ಇದು 4 ತಿಂಗಳು ಬೆಳೆ ಜೈವಿಕ ಗೋಧಿ 4 ತಿಂಗಳು ಬೆಳೆ ಮಾಮೂಲಿ ಗೋಧಿ 3 ತಿಂಗಳಿಗೆ ಬರ್ತದೆ ಅದಕ್ಕೆ 1 ತಿಂಗಳು ಡಿಫ್ರೆಂಟ್ ಇರ್ತದೆ ಹ್ಞೂ ಈಗ ಇನ್ನ ಎಷ್ಟು ದಿನಕ್ಕೆ ಹಾರ್ವೆಸ್ಟಿಂಗ್ ಬರ್ತದ್ರಿ ಇದು ಈ ಒಂದು 20 ದಿನದಾಗ ಕಟಾವ್ ಆತ್ರಿ ಯಾವ ತರ ಮಾಡಿಸ್ತೀರಿ ಪಂಜಾಬ್ ಮಿಷಿನ್ ಮಾಡಿಸ್ತೀರ ಕೂಲಿ ಆಳ ಇಲ್ಲ ಕೂಲಿ ಆಳ ಹಚ್ಚಿ ಮಾಡಿಸ್ಬೇಕು ಸರ್ ಕೂಲಿ ಆಳದಿಂದ ಏನ್ ಪ್ರಾಬ್ಲಮ್ ಅಂದ್ರೆ ಕೂಲಿ ಲೇಬರ್ದು ಭಾಳ ಪ್ರಾಬ್ಲಮ್ ಯಾವಾಗ್ನು ಈ ವರ್ಷ ಸಿಗ್ತಾರೆ ಲೇಬರ್ ಅನ್ಕೊಂಡಿದ್ವಿ ಅಂದ್ರೂ ಈಗ ಉದ್ಯೋಗ ಖಾತೆ ಚಾಲು ಮಾಡಿಬಿಡ್ತು ಗೌರ್ಮೆಂಟ್ ಈಗ ಎಲ್ಲ 400 ರೂಪಾಯಿ ಕೂಲಿ ಅಂತ ಆ ಕಡೆ ಹೋಗ್ತಾರ ಹಿಂಗಾಗಿ ನಾವು ಪಂಜಾಬ್ ಮಿಷಿನ್ಲೇ ಮಾಡಿಸ್ಬೇಕಂತ ಅನ್ಕೊಂಡೇನಿ ಇದನ್ನ ಮಾರಾಟ ಯಾವ ತರ ಮಾಡ್ಬೇಕು ಅನ್ಕೊಂಡ್ರಿ ಸರ್ ಇದು ಮಾರಾಟ ಅಲ್ಲಕ್ಕೇನೆ ಜೈವಿಕ ಗೋಧಿಗೆ ಎಲ್ಲಾ ಕಡೆ ಯಾವಾಗ್ಲೂ ಬೇಡಿಕೆ ಇದ್ದೇ ಇರ್ತದ ಈ ನಮ್ಮೂರಲ್ಲಿ ನಾ ಬಿತ್ತಿಸಲಕ ಊರನ್ ಜನ ಎಲ್ಲ ಬಂದ್ ನೋಡಿ ಯಪ್ಪ ನಮ್ಗೊಂದ್ ಕುಂಟ್ರಿ ಇರ್ಲಿ ನಿಮ್ಗೊಂದ್ ಎಲ್ಲರೂ ಊರನ್ನ ನಮ್ಮ ದೊಡ್ಡ ಊರು ಮೊದಲೇ ಈ ನಮ್ಮ ಊರಿಗೆ ಇಂಥವ್ ಇನ್ನ 20 ವರ್ಷ ಆದ್ರೆ ಸಾಲಲ್ಲ ಯಾಕಂದ್ರೆ ಇದು ಪೈಲ್ವಾನ್ರ ನಾಡು ನಮ್ಮ ಊರು ಏನಪ್ಪ ಅಂದ್ರೆ ಕುಸ್ತಿ ಪೈಲ್ವಾನ್ರು ಚಜ್ಜು ಕುಣೋದು ಚಪಾತಿ ಉಣೋದು ಅವ್ರು ಬೇರೆ ಕಡೆಯಿಂದ ತರ್ಸಿ ಉಣ್ತಿರ್ತಾರ ಇಲ್ಲಿ ಕಣ್ಣೆದೆ ಬೇರೆಲಿಂದ ನಮಗೆ ಇರ್ಲಿ ಅಂದಾರ ನೋಡ್ಬೇಕು ಏನಾಗತ್ತ ಅಂತೇಳಿ ಈ ಜೈವಿಕ ಗೋಧಿ ಇದು ವಿಶೇಷ ಏನಂದ್ರೆ ಮಾಮೂಲಿ ಗೋಧಿ ಹಾಕಿದ್ವಿ ಅಂದ್ರೆ ಬರೀ ಕಾಳು ಬಂದ್ಬಿಡ್ತದ ಈ ಜೈವಿಕ ಗೋಧಿ ಒಟ್ಟಿನ ಸಂಗಟ ಬರ್ತರಿ ಇದು ಕವಳಿ ಹಾಕಿದಂಗ ಒಳ್ಳೆ ಜಿನ್ ಹಾಕ್ಬೇಕು ಈಗ ನಮ್ಮ ಏರಿಯಾ ಭಾಗ ಜಾಸ್ತಿ ಬೆಳೆದಿಂದ ಜಿನ್ನಿಗೆ ಸಣ್ಣ ಪ್ರಮಾಣ ಜಿನ್ ಇರ್ತಾವ ಅವು ಖರ್ಚು ಜಾಸ್ತಿ ಆಗ್ತಾರೆ ನಮ್ಗೆ ಜಿನ್ನಿಗೆ ಹಾಕ್ಸ್ಬೇಕಂದ್ರ ದೊಡ್ಡ ಪ್ರಮಾಣ ಬೆಳೆ ಕಡೆಗೆ ಅಲ್ಲಿ ದೊಡ್ಡ ಮಿಲ್ಗಳು ಇರ್ತಾವ್ರಿ
ಅಲ್ಲಿಗೆ ಹೋಗಿ ಹಾಕ್ಸ್ಕೊಂಡ್ ಬಂದಿವಿ ಅಂತಂದ್ರೆ ಸ್ವಲ್ಪ ಕಡಿಮೆ ರೇಟ್ನಾಗ ಆಗ್ತದೆ. ಮತ್ತು ನಮ್ಗೆ ಏನಾಗತ್ತ ಟ್ರಾನ್ಸ್ಮಿಷನ್ ಚಾರ್ಜ್ ಜಾಸ್ತಿ ಆಗ್ತದೆ. ಅದಕ್ಕೆ ವಿಚಾರ ಮಾಡೋದು ನಡೆದ ಇದು ಸೊಟ್ಟಿ ಸಮೇತ ಬರ್ತೀರಿ ಇದು ಕವಳಿ ಬಂದಂಗೆ. ಅಂದ್ರ ಸೊಟ್ಟಿ ಸಮೇತ ತಗೋರಿದ್ರ ಹಂಗೆ ಕೊಡ್ತಾರೆ. ಸೊಟ್ಟಿ ಸಮೇತ ತೊಗೊಂಡು ಅವ್ರು ಹಾಕ್ಸಿದ್ರಪ್ಪ ನಮ್ಗೆ ಅನುಕೂಲ ಆಗ್ತದ, ತಿರ್ಗಾಡ ತಪ್ತದ. ಆ ಟೇಪ್ ಏನಾರ ಕೇಳಿದ್ರೆ ಜನರು ಅಂದ್ರೆ ಕೊಡ್ತೀವ್ರಿ. ಅಂದ್ರೆ ಉಳ್ಳಾಕ ಭಾಳ ವಿಶೇಷ ರೀ ಇದು. ವಿಶೇಷ. ಈಗ ಮಾಮೂಲಿ ಗೋಧಿ ಬೆಳೆಯಕ್ಕೂ ಇದನ್ನ ಬೆಳೆಯಕ್ಕೂ ಯಾವ್ದು ಸರಿ ಅನ್ಸದ, ಯಾವ್ದ್ರಾಗ ಇಳುವರಿ ಜಾಸ್ತಿ ಅದ? ಸರ್ ಮಾಮೂಲಿ ಗೋಧಿ 2.5-3 ತಿಂಗಳಿಗೆ ಬಂದ್ಬಿಡ್ತಾರೆ. ಇದು 4 ತಿಂಗಳು ಕಾಯ್ಬೇಕು. ನಮ್ಮ ಕಡೆಗೆ ಇದಕ್ಕೆ ಬಿತ್ತಲ್ಲ. ಯಾಕಂದ್ರ ನಾವು ಬಿತ್ತದೆ ನವೆಂಬರ್ ಡಿಸೆಂಬರ್ದಾಗ ಬಿತ್ತಾರೆ ಇದನ್ನ ಗೋಧಿ ಮಾಡಿದ್ರೆ. ಇದು ರಾಶಿ ಮಾಡ್ಬೇಕಂದ್ರೆ ಮಾರ್ಚ್ ತಿಂಗಳ ತನಕ ಬರ್ತದೆ. ಈ ಇಷ್ಟರದಾಗ ಏನಾಗ್ಬಿಡ್ತದೆ, ನಮ್ಮದು ಬಿಸಿಲಾಡು ಫೆಬ್ರವರಿ ಆಗ್ತಕ್ಕಂಥ ಭೂಮಿ ನಮ್ದು ಒಣವಾಯ್ಕೆ ಅಂತ ಹೋಗ್ಬಿಡ್ತದೆ, ತೇವಾಂಶ ಕೊರತೆ ಆಗಿಬಿಡ್ತದೆ. ಹಿಂಗಾಗಿ ಇದನ್ನ ಬಿತ್ತಲ್ಲ. ಮೇನ್ ಉದ್ದೇಶ ಅಂದ್ರೆ ಅದು ಆ ಗೋಧಿ ಆದ್ರೆ 3 ತಿಂಗಳಿಗೆ ಬಂದ್ಬಿಡ್ತದೆ. ನವೆಂಬರ್ ಡಿಸೆಂಬರ್ದಾಗ ಬಿತ್ಬಿಟ್ಟು ತೇವಾಂಶ ಕಮ್ಮಿ ಆಗಟ್ಟಿಗೆ ಅದನ್ನ ಕಡೆಕಾಗಿಬಿಡ್ತದೆ. ಹಿಂಗಾಗಿ ಈ ಗೋಧಿ ಬಿತ್ತ ಸ್ವಲ್ಪ ಈ ನಮ್ಮ ಭಾಗದ ಜನರಿಗೆ ಜರ ಕಷ್ಟ ಅನಿಸ್ತದೆ. ಇಳುವರಿ ಯಾವ ತರ ಬರ್ತರಿ ಇದು? ಸರ್ ಇಳುವರಿ ಅದಕ್ಕಿಂತ ಇದು ಭಾಳ ಚೆನ್ನಾಗಿ ಬರ್ತಂತ ಅನ್ಸ್ಲಕತ್ರಿ. ನಾನು ಮೊದ್ಲೇನು ಬಿತ್ತಿಲ್ಲ, ಯಾಕಂದ್ರೆ ಈ ಆ ಗೋಧಿನೂ ಬಿತ್ತಿದ್ರೆ ಅದು ಊರಾಗ ನೋಡ್ಕೊಂಡ್ ಬಂದಿನಿ. ಅದು ಕಾವಲು ಬರೀ 2-3 ಬರ್ತಾರೆ. ಇದು ಒಂದೊಂದು ಕಾವಲು 10-15 ಬರ್ತಾರೆ ಕಾವಲು. ಭೂಮಿ ಫಲವತ್ತತೆ ಆಧರಿಸಿ ಬ್ರಾಂಚಸ್ ಜಾಸ್ತಿ ಬ್ರಾಂಚಸ್ ಬರ್ತಾರೆ. ಸರ್, ವಿಶೇಷವಾಗಿ ನೀವು ದೊಡ್ಡ ಪ್ರಮಾಣದಲ್ಲಿ ಹತ್ತಿ ಮೆಣಸಿನಕಾಯಿನೂ ಬೆಳಿತೀರಿ, ಒಣ ಬೇಸಾಯನೂ ಮಾಡ್ತೀರಿ. ಇದಕ್ಕೂ ಯಾವ್ದು ಚಲೋ ಅನ್ಸ್ತದೆ ನಿಮ್ಗ? ಸರ ನಾವು ಹತ್ತಿ ಮೆಣಸಿನಕಾಯಿ ಏನ್ ಮಾಡ್ತೀವಲ್ಲ ಅದು ಸುಮ್ಮನೆ ರೊಕ್ಕದಿಂದ ಬೆನ್ನತ್ತಿ ಮಾಡಿದಂಗೆ ಅದು. ನಾನು ಒಟ್ಟ 40 ಎಕರೆ ಹೊಲ ಮಾಡ್ತೀನಿ, ಅದ್ರಾಗ 10 ಎಕರೆ ಹತ್ತಿ, 10 ಎಕರೆ ಮೆಣಸಿನಕಾಯಿ ಮಾಡ್ತೀನಿ. ಇದೊಂದು 20 ಎಕರೆ ಯಾವಾಗಲೂ 2-3 ವರ್ಷದಿಂದ ಒಣ ಬೇಸಾಯ ಮಾಡ್ಲಕತ್ತೀನಿ. ಸ್ವಲ್ಪ ಕೆಲಸನೂ ಹಗರ ಆಗ್ತದ, ಅಂದ್ರೆ ಒಳ್ಳೆ ಇದು ಸಿಗ್ತದೆ. ಅದ್ರಾಗ ಹೆಂಗಾತಂದ್ರ ಬಿತ್ತಿದ ಮ್ಯಾಕ ರಾಶಿ ಆಗೋವರೆಗೆ ಪೂರಾ 10 ತಿಂಗಳು ಕಟ್ಟಿ ದುಡ್ದಂಗೆ ದುಡಿಬೇಕ್ರಿ. ಕಾಲ್ ಕಟ್ಕೊಂಡ್ ಬೀಳ್ಬೇಕು. ಆಮೇಲೆ ಎಲ್ಲದಕ್ಕೆ ಕೆಮಿಕಲ್ಲು, ಫರ್ಟಿಲೈಸರು, ಲೇಬರು, ಒಟ್ಟ ವರ್ಷ ಪೂರ್ತಿ ರೊಕ್ಕ ಸಾಲ ಮಾಡೋದು ತೊರತೆ ಬ್ಯಾಸರ ಆಗ್ಯದ. ಸುಮ್ಮನೆ ನೆಮ್ಮದಿಗೋಸ್ಕರ ಇದೊಂದು 20 ಎಕರೆ ಈ ಟೈಪ್ ಇದ್ರ ನಮ್ಗೆ ಕಡಿಮೆ ಆದಾಯ ಬೋದ್ರು ನೆಮ್ಮದಿ ಇರ್ತಾರ ಲೆಕ್ಕಕ್ಕೆ ಅದಕ್ಕಿಂತ ಇದೇ ಬೆಟ್ರ್. ಅದರಿಂದ ಬಿದ್ದೆಲ್ಲ ಹಾಳಾಗಿ ಹೋಗಿವಿ, ಏನ್ ಮಾಡಕ್ಕಾಗಲ್ಲ. ಈಗ ಅನಿವಾರ್ಯ ಸುಮ್ಮನೆ ಜನರ ಸಾಂಟ್ ಇರ್ಬೇಕಂತ ಒಂದು 20 ಎಕರೆ ಅದನ್ನ ಇಟ್ಟೀನ್ರಿ. ಇನ್ನು ಮೇಲಾದ್ರೂ ಬದಲಾಗ ಪ್ರಯತ್ನ ನಡೆದ. ಒಂದೇ ಸಲ ಬದಲಾವಣೆ ಬದುಕಕ್ಕಾಗಲ್ಲ. ಇದನ್ನ ಹಂತವಾಗಿ ಇದನ್ನ ಬಿಟ್ಕೊಂತ ಹೋಗ್ಬೇಕಂದ್ರೆ ಮುಂದೆ ಕಾಳು ಕಡಿ ಸಿರಿಧಾನ್ಯಗಳ ಕಡೆನೇ ವಾಲ್ಬೇಕು ಅನ್ನೋ ಉದ್ದೇಶ ಅದ. ರೈತರಂದ ಮೇಕ ಮನ್ಯಾಗ ಆಕಳ ಇಟ್ಟು ಇದ್ರ ಆಕಳಿಂದ 2 ಲಾಭ ಅದ. ಒಣ ಬೇಸಾಯ ಮಾಡಿದ್ರೆ ಅವ್ಕೆ ಮೇವ್ನು ಆತಾವ, ಏನು ಪೌಷ್ಟಿಕ ಆಹಾರ ಸಿಗಂತ ಬೆಳೆಗಳು ಸಿಗ್ತಾವ್ರಿ. ಅವು ಹತ್ತಿ ಮೆಣಸಿನಕಾಯಿಗೆ ಒಂದು 20 ಸಲ ಎಣ್ಣೆ ಹೊಡೆದು ಅಂತ ವಿಷಭರಿತ ಆಹಾರ ತಿನ್ನೋದಕ್ಕಿಂತ ಮೊದಲ ಇಲ್ಲೇ ನಮ್ಮ ಮನೆ ಪೂಜೆಗೆ ಹಾಕಬೇಕಂತ ವಿಚಾರ ಇಟ್ಟಿವ್ರಿ. ನಾವು ಬೆಳೆದು ಏನು ಮಂದಿಗೆ ಮಾರ್ಬೇಕು ಉದ್ದೇಶ ತೆಗೆದಿವ್ರಿ. ಇನ್ನು ಮುಂದಿನ ವರ್ಷದಿಂದ ಅದೇ ಪ್ರೋಗ್ರಾಮ್ ಆದ್ರಿ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಅಣ್ಣ. ನಮಸ್ಕಾರ ರೀ. ತಮ್ಮ ಪರಿಚಯ ಹೇಳ್ರಣ್ಣ. ನನ್ನ ಹೆಸರು ಸಂಗಣ್ಣ, ತಂದೆ ಹೆಸರು ಬಸಣ್ಣ, ಶಾಪುರ ತಾಲೂಕು ಮುಡಬಳ ಗ್ರಾಮ. ಈಗ ಸೀನವರು ಕಳೆದ ವರ್ಷ ಒಂಥರ ವಿಶೇಷ ಜೋಳನ ಬೆಳೆದಿದ್ರು. ಹೌದು ಸರ್. ಈಗ ನಮ್ಮ ಭಾಗದಲ್ಲೇ ಹೊಸದಾಗಿ ಜವೆ ಗೋಧಿನ ತಂದಾರ. ಹೆಂಗ ಅನಿಸ್ತದ ಸರ್? ಸರ್ ಇದು ಜವೆ ಗೋಧಿ ತಂದ್ರೆ 2 ನಮೂನಿ ಲಾಭ ಸರ್. ಖರ್ಚು ಕಡಿಮೆ ಅದ ಸರ್. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಸರ್. ಇದು ಯಾಕಂತ ಕೇಳೋ ಮೊದಲ ನಮ್ಮ ಹಿರಿಯರು ಎಲ್ಲಾ ತರದ ಬೆಳೆಯನ್ನು ಬೆಳಿತಿದ್ರು. ಈಗ ನಾವೇನದ ರೊಕ್ಕದಿಂದ ಬೆನ್ನತ್ತಿ ಆರೋಗ್ಯನ ಹಾಳು ಮಾಡ್ಕೊಂಡಿವಿ. ಇನ್ನೊಂದ್ ಏನದ ಬೆಳೆದು ಭೂಮಿದ ಏನದ ಫಲವತ್ತತೆಯನ್ನು ಕಡಿಮೆ ಮಾಡ್ಕೊಂಡ್ಬಿಟ್ಟಿವಿ. ರಾಸಾಯನಿಕ ಗೊಬ್ಬರ ಹಾಕಿ ಅದಾಕಿ ಇದೇನದ ಕೃಷಿ ಇದು ಹಾಕಿಗೆಸಿ ನಾವು ಎಲ್ಲ ಒಣ ಬೇಸಾಯದೊಳಗ ಯಾವುದೇ ಕೆಮಿಕಲ್ ಹಾಕ್ಲಾರ್ದೆ ಬೆಳೆದಿವಿ. ಇದು BP ಶುಗರು ಇದ್ದವ್ರಿಗೆ ಒಳ್ಳೇದು. ಆಮೇಲೆ ಬಾಣತೆರಿಗೆ ಅಂತ ಹೆಚ್ಚಿನ ವಿಶೇಷವಾಗಿ ಒಳ್ಳೇದು. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಆರೋಗ್ಯ ದೃಷ್ಟಿನಿಂದ ಒಳ್ಳೇದಂತ ಹೇಳಕ್ ನಾವ್ ಇಷ್ಟ ಬಯಸ್ತೀವಿ. ಮತ್ತೇನಿಲ್ಲ. ನಮಸ್ಕಾರ.